ಮೆಟ್ಟಿದ ಮೇಲೆ ಹೋಗ್ತಾರೆ. ಹೋಗುವಾಗ ಮನುಷ್ಯ ಫುಲ್ಲು ಯಾವ ನಾವು ಹಂಗೆ ಹಿಂಗೆ ಬುದ್ಧಿ ಇಲ್ಲ ಅಂತ ಹೋದ್ರು. ಬರೋ ಟೈಮಲ್ಲಿ ಚಕ್ಕಂದ್ ಹೋಗ್ಕೊಂಡು ಡೋರ್ ಹಾಕ್ಬಿಟ್ಟು ನಮ್ ಸರ್ ಹಿಂಗ್ ಬಂದು ಹೋಯ್ತಾನೆ, ಕೆಳಗಡೆ ಹೋಯ್ತಾನೆ. ನಮ್ ಸರ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸಡನ್ ಕಿಡ್ಸ್ಕೊಂಡ್ಬರ್ತಾನೆ, ಸಾರ್ ಕಿಡ್ಸ್ಕೊಂಡ್ಬರ್ತಾನೆ. ನಮ್ ಸರ್ ಎದ್ದಿ ಡೋರ್ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ರು ಆಚೆ ಕಡೆಯಿಂದ. ಅವ್ನ ಆಚೆ ಹೇ ವಿವರ್ಸ್, ವಿ ಆರ್ ಬ್ಯಾಕ್ ವಿತ್ ಎ ನ್ಯೂ ವಿಡಿಯೋ. ನಾನು ನಿಮ್ಮ ಪುನೀತ್ ವೈನ್ಸ್. ಸೊ ಈ ಸ್ಟೋರಿ ಬಂದು ನಂಗೆ ತುಂಬಾ ಸ್ಪೆಷಲ್, ಯಾಕೆ ನನಗೆ ವಿಕ್ಟಮ್ ಆಗಿದ್ದೆ. ಆ್ಯಂಡ್ ಈ ಸ್ಟೋರಿ ನಮ್ಮ ಸ್ಕೂಲ್ ಟೈಮಲ್ಲಿ ನಡೆದಿತ್ತು. ನಮ್ಮ ಸ್ಕೂಲ್ 2017-18 ಟೈಮಲ್ಲಿ ನನ್ನ ಸ್ಕೂಲಲ್ಲಿ ಇದ್ದೆ. ಆ ಟೈಮಲ್ಲಿ ನಡೆದಿತ್ತು, ನಾನು 10th ಇದ್ದೆ. ಓಕೆನಾ? ಸೊ ನಮ್ಮ ಸ್ಕೂಲ್ ಹೆಂಗಿದೆ ಅಂದರೆ, ಲಾಂಗ್ ಬಿಲ್ಡಿಂಗ್ ಇರ್ತಿತ್ತು. ಲಾಂಗ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಬಂದು ಪಾರ್ಕಿಂಗ್, ಫಸ್ಟ್ ಫ್ಲೋರ್ ಒಂದು ಆಫೀಸ್ ರೂಮ್, ಸೆಕೆಂಡ್ ಫ್ಲೋರ್ ಬಂದು 8, 9, 10th ಇತ್ತು. ಆ್ಯಂಡ್ ಥರ್ಡ್ ಫ್ಲೋರ್ ಬಂದು ಕ್ಲಾಸ್ ರೂಮ್ಸ್ ಇರ್ತಿತ್ತು. ಅದ್ರ ಮೇಲ್ಗಡೆ ಬಂದು ಸ್ಟಾಫ್ ರೂಮ್ ಇರ್ತಿತ್ತು. ಓಕೆ, ಲಾಸ್ಟಾಗಿ ಸ್ಟಾಫ್ ರೂಮ್, ಫಸ್ಟಾಗಿ ಪ್ರಿನ್ಸಿಪಲ್ ಆಫೀಸ್. ಸೊ ಮಧ್ಯೆ ನಮ್ಮ ಕ್ಲಾಸ್ ರೂಮ್ ಇರ್ತಿತ್ತು, ಕೆಳಗಡೆ ಬಂದು ಪಾರ್ಕಿಂಗ್. ಸೊ ನಿಮ್ಗೆ ಕ್ಲಿಯರ್ ಆಗಿದೆಯಲ್ಲ? ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಆ ಟೈಮಲ್ಲಿ ಒಂದು ರೂಲ್ಸ್ ಮಾಡಿದ್ರು. ಏನಂದ್ರೆ, ನಮ್ದು ಸ್ವಲ್ಪ ಪರ್ಸೆಂಟೇಜ್ ಡೌನ್ ಆಯ್ತಿತ್ತು ಅಂತ ಎಲ್ಲರ ಮಕ್ಕಳು ಅಂದರೆ 9th and 10th, ಎಸ್ಪೆಷಲಿ 9th and 10th ಅವರು ಅಲ್ಲೇ ಬಂದು ಹಾಲ್ಟ್ ಆಗಿ ಎಜುಕೇಶನ್ ಮುಗಿಸ್ಕೊಬೇಕು. 9th ಇರೋರು 10th ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, 10th ಇರೋರು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬೋದು. ಸೊ ಜಾನ್ ಮಂತಿಂದ ಅಪ್ ಟು ಏಪ್ರಿಲ್ ಎಕ್ಸಾಮ್ ಎಂಡ್ ಆಗೋರು ಅಲ್ಲೇ ಸ್ಟೇ ಆಗಬೇಕು ಅಂತ ರೂಲ್ಸ್ ಮಾಡಿದ್ರು. ಸರಿ ಆಯಿತು, ನಮ್ಮ ಫ್ಯಾಮಿಲಿನ ಎಲ್ಲ ಒಪ್ಕೊಂಡ್ರು. ಬಿಕಾಸ್ ಓಸಿ ಟ್ಯೂಷನ್ ಮಾಡ್ತಾರೆ ಅಂತ ಒಪ್ಕೊಂಡ್ರು. ಸರಿ, ನಾವು ಹೋದ್ವಿ. ಸ್ಟಾರ್ಟಿಂಗ್ ಜಾನ್ ಮಂತಲ್ಲಿ ಒಂದು 15 days ಗಂಟ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಟೈಮಿಂಗ್ಸ್ ಹಿಂಗಿತ್ತು ಗೊತ್ತಾ? ಬೆಳಿಗ್ಗೆ 8 ಗಂಟೆಗೆ 8:30, 9 ಗಂಟೆ ಸ್ಕೂಲ್ ಸ್ಟಾರ್ಟ್ ಇದ್ದಿತ್ತು. ನಮಗೆ ಪ್ರೇಯರ್ ಏನಿರಲಿಲ್ಲ, ಪ್ರೇಯರ್ ಜಂಪ್ ಮಾಡ್ತಿದ್ವಿ. ಸೊ 9 ಗಂಟೆ ಸ್ಕೂಲ್ ಸ್ಟಾರ್ಟ್ ಇದ್ದಿತ್ತು ಅಂದ್ಕೊಳ್ಳಿ. 9 ಗಂಟೆಯಿಂದ ಸಂಜೆ ಒಂದು 3:30, 4 ಗಂಟೆ ಗಂಟ ಕ್ಲಾಸಸ್, ನಾರ್ಮಲ್ ಕ್ಲಾಸಸ್ ಇರ್ತಿತ್ತು. 8 periods ಇರ್ತಿತ್ತು. ಅದಾದಮೇಲೆ ನೆಕ್ಸ್ಟ್ 4 ಗಂಟೆಯಿಂದ 5 ಗಂಟೆ ಗಂಟ ಬ್ರೇಕ್ ಇರ್ತಿತ್ತು. 5 ಗಂಟೆಯಿಂದ ನೆಕ್ಸ್ಟ್ 9:30 ಗಂಟ, 9:30 ಗಂಟ ನಮ್ಗೆ ಟ್ಯೂಷನ್ ಟೈಮ್ ಇರ್ತಿತ್ತು. ನಮ್ದು ಕಮೆಂಟ್ ಮೇಲ್ ಅಂಡ್ ಫೀಮೇಲ್ ಇಬ್ರು ಇರ್ತಿದ್ವಿ. ಸೊ 9:30 ಮೇಲೆ ಹುಡುಗಿರು ಅಪ್ಪ ಅಮ್ಮ ಕರ್ಕೊಂಡಿದ್ರು. ನಮಗೆ ಊಟ ತಿನ್ನೋಕೆ ಟೈಮ್ ಕೊಡ್ತಿದ್ರು. 9ರಿಂದ 10 ಗಂಟೆ ಗಂಟ ನಮ್ಮ ಡಿನ್ನರ್ ಮುಗಿಸ್ಕೊಂತಿದ್ವಿ. 10:30, 11 ಮ್ಯಾಕ್ಸಿಮಮ್ 11 ಇದ್ದಿತ್ತು. 11 ಆದ್ಮೇಲೆ ವಾಪಸ್ ಕ್ಲಾಸ್ ಸ್ಟಾರ್ಟ್ ಇದ್ದಿತ್ತು. 11 to 2 o'clock, ಮಿಡ್ ನೈಟ್ 2-2:30 ಗಂಟೆ ಕ್ಲಾಸ್ ಇರ್ತಿತ್ತು. 2:30 ಮೇಲೆ ರೆಸ್ಟ್, ವಾಪಸ್ 6 ಗಂಟೆಗೆ ಎದ್ದಳು, 1 hour ಓದು. 7:30 ಅಂದರೆ 6 ಗಂಟೆಗೆ ಎದ್ದಳು ಓದಲ್ಲ, ಎಕ್ಸಾಮ್ ಬರ್ದಿದ್ವಿ, ಟೆಸ್ಟ್ ಇರ್ತಿತ್ತು, ಯೂನಿಟ್ ಟೆಸ್ಟ್. ಸೊ ಅದನ್ನ ಮುಗಿಸ್ಕೊಂಡು ಎಕ್ಸಾಮ್ ಬರ್ದು ನಾವು ವಾಪಸ್ ಮನೆಗೆ ಹೋಗ್ಬೇಕು, ರೆಡಿ ಆಗ್ಬಿಟ್ಟು ಬರಬೇಕು 9 ಗಂಟೆಗೆ. ವಾಪಸ್ ಹಿಂಗೆ ಸೈಕಲಿಂಗ್ ಇತ್ತು ಅಪ್ ಟು ಏಪ್ರಿಲ್ ಗಂಟ. ಸರಿ ಆಯಿತು, ನಾವು ಇದು ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಒಂದು 15 days ಗಂಟ ಫುಲ್ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಸ್ಟೋರಿ. ನಾನೇ ಒಂದಿನ ಏನಾಯ್ತಂದ್ರೆ, ನಾನು ಕೂತಿದ್ದೀನಿ ಮಧ್ಯದಲ್ಲಿ. ನಮ್ಮ ಫ್ರೆಂಡ್ ರೈಟಲ್ಲಿ ಮನೋಜ್ ಕೂತವನೆ, ಲೆಫ್ಟಲ್ಲಿ ಬಂದು ಅಭಿಷೇಕ್ ಕೂತಿದ್ದ ಅನ್ಕೋತೀನಿ. ಅಭಿಷೇಕ್ ಕೂತವನ್, ಓಕೆನಾ? ಸೊ 3 ಜನ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನಮ್ಮ ಕ್ಲಾಸು ನಮ್ಮ ಸರ್ ಇದ್ರು, TR ಸರ್ ಅಂತ. ಅವರು ಪಾಠ ಮಾಡ್ತಿದ್ರು ಸೈನ್ಸ್. ಏನ್ ಮಾಡ್ತಿದ್ರು ಗೊತ್ತಾ ಮನುಷ್ಯ? ಸೊ ಪಾಠ ಮಾಡ್ತಿದ್ರು, ನಾವು ಹಂಗೆ ನೋಡ್ಕೊಂಡು ಬುಕ್ಕಲ್ಲಿ ಗೇಮ್ ಮಾಡ್ತಿದ್ವಿ. XY ಗೇಮ್ ಮಾಡ್ಕೊಂಡು ಕೂತಿದ್ವಿ. ಸಡನ್ ಆಗಿ ನಮ್ಮ ಟಾಪ್ ಇಂದ, ಅಂದ್ರೆ ಕ್ಲಾಸ್ ರೂಮ್ ಟಾಪ್ ಅಂದ್ರೆ ಆಡಿಟೋರಿಯಂ ಇಂದ ಯಾರೋ ಟಟೋ ಸೌಂಡ್ ಬಂತು. ನಮಗೊಂದು ಸೆಕೆಂಡ್ ಫುಲ್ ನೋಡಿ. ಅಂಡ್ ಅದೇ ಟೈಮಲ್ಲಿ ಅಂತ ಕಿಡ್ಸ್ಬೇಕು ನಾವು. ಆ ಸೌಂಡ್ ಕೇಳಿಸ್ಕೊಂಡೆ. ನಮ್ಮ ಸರ್ ಮೊದಲೇ ಫುಲ್ ರೈಸ್ ಆಗಿ ಏನಾಗಿ ನೋಡ್ಕೊಂಡ್ಬರ್ತೀವಿ. ಏನಾದ್ರೆ ಆ ಟೈಮಲ್ಲಿ ಮಲ್ಕೊಂತಿದ್ವಿ. ಸೊ ಟೈಮ್ ಆಗಿದೆ, ಹುಡುಗ ಮಲ್ಕೊಂಡೋಗಿ ಟ್ರೈ ಮಾಡೋಣ ಅಂತ ತಿಳ್ಕೊಂಡು ಮೇಲೆ ಹೋಗಿ ಟ್ರೈ ಮಾಡ್ತೀವಿ ಅಂದ್ಕೊಂಡಿದ್ರು. ಆ ಟೈಮಲ್ಲೇ ಮೇಲೆ ಹೋಗೋರೆ ನಮ್ಮ ಸರ್ ಚೆಕ್ ಮಾಡೋಣ, ಯಾರಿರೋ ಕರ್ಕೊಂಬಂದ್ರೆ ನಾಯಿ ಹೊಡೆದಂಗೆ ಒಟ್ಟಿನ ಪ್ಲಾನ್ ಆಗಿದ್ರು. ಆಚೆ ಹೋಯ್ತಾರೆ. ಆಚೆ ನಮ್ಮ ಇಲ್ಲಿಂದ ಒಂದು 10 meters ದೂರದಲ್ಲಿ ಮೆಟ್ಟಿದ ಮೇಲೆ ಹೋಯ್ತಾರೆ. ಹೋಗುವಾಗ ಮನುಷ್ಯ ಫುಲ್ಲು ಯಾವ ನಾವು ಹಂಗೆ ಹಿಂಗೆ ಬುದ್ಧಿ ಇಲ್ಲ ಅಂತ ಹೋದ್ರು. ಬರೋ ಟೈಮಲ್ಲಿ ಚಕ್ಕಂದ್ ಹೋಗ್ಕೊಂಡು ಡೋರ್ ಹಾಕ್ಬಿಟ್ಟು ನಮ್ಮ ಸರ್ ಹಿಂಗೆ ಬಂದು ಡೋರ್ ಹಾಕ್ತವ್ರೆ ಅಂತ ನಾವು, ಸರ್ ಏನೇ ಸರ್ ಕೇಳಿದ್ರೆ, ನಮ್ಮ ಸರ್ ಮೇಲ್ಗಡೆ ಆಡಿಟೋರಿಯಂ ಡೋರ್ ಲಾಕ್ ಹಾಕಿ ಕರ್ಕೊಂಡು ಆಚೆಯಿಂದ ಯಾರು, ಬಟ್ ಒಳಗಡೆ ಯಾರು ಅಂತ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಹಾಕೊಂಡ್ಬಿಟ್ಟವನ ಅಥವಾ ಯಾರು ನುಗ್ಬಿಟ್ಟವ್ರ. ಬಿಕಾಸ್ ನಮ್ಮ ಸ್ವಲ್ಪ ಏರಿಯಾ ಬಂದು ಸರಿಗಿಲ್ಲ ಆ ಟೈಮಲ್ಲಿ. ಸರ್ ನುಗ್ಬಿಟ್ಟವ್ರ, ಏನಾರು ಆಗೋಗಿದ್ಯಾ ಅಂತ ನಮ್ಮ ಸರ್ ಒಂದ್ಸಂಗ್ ಗಾಬರಿಯಲ್ಲಿ ಡೋರ್ ಲಾಕ್ ಹಾಕ್ಬಿಟ್ಟು ಹಾಕಿ ನಾವು ಒಳಗೆ ಬಟ್ ನಾವೆಲ್ಲ ಫುಲ್ ಒಳಗೆ ಕೂತಿದ್ದೀವಿ. ಫುಲ್ ಎಲ್ಲರಿಗೂ 1 second ನೈಟ್ 12:30, 1 ಗಂಟೆ ಮೇಲಿಂದ ಸೌಂಡ್ ಬರ್ತೀವಿ. ನಾವೊಂದು 15 ಜನ ಇದ್ದೀವಿ, ಓಕೆನಾ? ಸೊ ಏನಂದರೆ ನಮ್ಮದು ಕನ್ನಡ, ಸಂಸ್ಕೃತ ಅಂತ 2 ಇತ್ತು. ನಾವು ಕನ್ನಡ ಸ್ಟೂಡೆಂಟ್ಸ್ ಎಲ್ಲ ಮೇಲೆ ಕೂತಿದ್ವಿ. ಸಂಸ್ಕೃತರೆಲ್ಲ ಕೆಳಗಡೆ ಕೂತಿದ್ರು. ನಮ್ಮ ಸರಿಗೆ ಭಯ ಬೇರೆ, ಸಂಸ್ಕೃತ ಮೇಲೆ ಹಾಕೊಂಡ್ಬಿಟ್ಟವನ, ಏನಾಗಿರ್ಬೋದು, ಮೊದಲೇ ಕತ್ಲೆ ಇದ್ದೆ, ಏನು ಮಾಡ್ಕೋಬೋದು ಹುಡುಗ, ಯಾಕೆ ಅಲ್ಲಿ ಹೋದ ಅಂತ ತುಂಬ ಕ್ವಶನ್ಸ್ ಓದ್ತಿದ್ವಿ. ಈ ಟೈಮಲ್ಲಿ ನಾವೇನಾರು, ಸರ್ ಏನು ಸರ್, ಯಾಕೆ ಸರ್ ಹಂಗೆ ಹಿಂಗೆ ಅಂತ. ಇದೇ ಟೈಮಲ್ಲಿ ನಮ್ಮ ಫ್ರೆಂಡ್ ಪಕ್ಕದಲ್ಲಿ ಮನೋಜ್ ಕೂತ್ಕೊಳ್ತಿದ್ದಾನೆ. ಮಚ್ಚ ಇಲ್ಲಿ ದೆವ್ವ ಇದೆ ಕಣೋ, ಇನ್ನೂ ಗೊತ್ತಿಲ್ಲ ಕಣೋ, ನಮ್ಮ ಸೀನಿಯರ್ಸ್ ಹಂಗಂತಿದ್ರು ಹಿಂಗಂತಿದ್ರು ಅಂತ ಈ ವರ್ಡ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಯ್ತಿದೆ. ದೆವ್ವ ಐತೆ ನಮ್ಮ ಸ್ಕೂಲಲ್ಲಿ, ಅದೇ ಐತೆ. ಆ್ಯಂಡ್ ರಿಯಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮ ಸ್ಕೂಲ್ ಹೋಗೋ ಟೈಮಲ್ಲಿ ಅಲ್ಲಿ ಮಿತ್ತಿತ್ತು. ಎಲ್ಲ ಸ್ಕೂಲಲ್ಲೂ ಮಿತ್ತಿರೋದಂತ ಗೊತ್ತಿಲ್ಲ, ನೀವು ಇದ್ರೆ ಹೇಳಿ.
ನಮ್ಮ ಸ್ಕೂಲಲ್ಲಿ ದೆವ್ವ ಇದೆ, ಹಂಗಾಗೈತೆ ಹಿಂಗಾಗೈತೆ ಅಂತ ಎಲ್ಲ ಸ್ಕೂಲಲ್ಲೂ ಒಂದು ಸ್ಟೋರಿ ಇತ್ತು. ನಮ್ಮ ಸ್ಕೂಲ್ ಹತ್ರ ಒಂದು ಫೇಮಸ್ ಸ್ಟೋರಿ ಇತ್ತು ಆಯ್ತಾ. ಒಂದು ಹುಡುಗಿ 10th ಓದೋ ಹುಡುಗಿ ಎಕ್ಸಾಮಲ್ಲಿ ಫೇಲ್ ಆಗ್ತದೆ, ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಆ ಹುಡುಗಿ ಅಲ್ಲಿ ದೆವ್ವ ಅಳಿತು ಅಂತ ಒಂದು ಸೂಸೈಡ್ ಮಾಡ್ಕೊಂಡಿತ್ತು, ಅಳಿತಿದ್ಲು ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಇತ್ತು. ಸರಿ ಆಯಿತು, ಅದು ಕಣೋ ಇದು ಕಣೋ ದೆವ್ವ ಕಣೋ ಏನೋ ಒಂದು. ನಮ್ಮ ಹಿಂದೆಗಡೆ ಫುಲ್ಲು ಒಂಥರ ಸ್ಟೋರಿ ನಡೀತಿದೆ, ಮುಂದೆಗಡೆ ಇನ್ನೊಂಥರ ಸ್ಟೋರಿ ನಡೀತಿದೆ. ನಮ್ಮ ಸರ್ ಒಂದ್ಸಲ ಸೈಕ್ ಹಾಕಿ ಆಮೇಲೆ ಒಂದು 10 ನಿಮಿಷ ಗಂಟೆ ಒಂದು 10 ನಿಮಿಷ ಗೇಮ್ ಮಾಡಿಸಿ ಫನ್ ಮಾಡಿಸಿ ವಾಪಸ್ ಪಾಠ ಸ್ಟಾರ್ಟ್ ನಮ್ಮ ಸರ್ ಆಯಿತಾ. ವಾಪಸ್ ಎಲ್ಲ ನಾರ್ಮಲ್ ಆದ್ವಿ, ಆಮೇಲೆ ವಾಪಸ್ ಅವ್ರು ಲೆಸನ್ ಮಾಡ್ತಾರೆ, ನಾವು ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದೀವಿ, ಮಾತಾಡ್ಕೊಂಡಾಗೆ ಕೇಳ್ತಾ ಇದ್ದಾರೆ, ಕ್ವಶನ್ ಫನ್ ಮಾಡ್ತವ್ರೆ. ಬಿಕಾಸ್ ಇವಾಗ ಆ ಮೈಂಡ್ ಸೆಟ್ ಆಚೆ ಬರಬೇಕಲ್ಲ ಅಂತ ಫನ್ ಮಾಡ್ಕೊಂಡು ಹಾಗೆ ಕೇಳ್ತಿದ್ದೆ. ಸಡನ್ನಾಗಿ ಒಂದು 15 ನಿಮಿಷಕ್ಕೆ ಕೆಳಗಡೆಯಿಂದ ವಾಪಸ್ ಮೇಲ್ಗಡೆಗೆ ಸೌಂಡ್ ಬರ್ತಿದೆ. ನಮ್ಮ ಸರ್ ಇವಾಗ ಫುಲ್ ಮತ್ತೆ ತಿಕ್ಲಿ ಬಿಟ್ಟು ನಾವು ಏನು ಮಾಡ್ರೆ ಸರ್ ಹೋಗಿಲ್ಲ. ನಮ್ಮ ಸರ್ ಹೋಗಿಲ್ಲ, ಲೋ ಸಿದ್ಧ ಕೈ ನೋಡ್ಕೊಂಡ್ ಬರೋ ಹುಡುಗರ್ಗೆ ಏನಾಯ್ತು ಅಂತ ಹಂಗೆ ಹೇಳ್ಬಾ, ಅವರು ಅಲ್ಲಿ ಎಸ್ ಪಿ ಸರ್ ಇರ್ತಾರೆ, ಅವ್ರಿಗೆ ಹೇಳ್ಬಾ ಸರ್ ನಮ್ಗೆ ಡಿಸ್ಟರ್ಬ್ ಆಗಿದೆ ಅಂತ. ನಮ್ಮ ಸಿದ್ಧ ಫುಲ್ ಸರಿ ಸರ್ ಹೋಗಿತ್ತು ಅಂದ್ಬಿಟ್ಟು ಟಕ್ 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 ಅಂತ ಹೋದ ಮನುಷ್ಯ. ಹೋಯ್ತಾನೆ ಕೆಳಗಡೆ ಹೋಯ್ತಾನೆ, ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಕಿಡ್ಸ್ಕೊಂಡ್ಬರ್ತಾನೆ ಸರ್ ಕಿಡ್ಸ್ಕೊಂಡ್ಬರ್ತಾನೆ. ನಮ್ಮ ಸರ್ ಎದ್ದಿ ಡೋರ್ ಹಾಕ್ಬಿಟ್ರು, ಲಾಕ್ ಹಾಕ್ಬಿಟ್ರು ಆಚೆ ಕಡೆಯಿಂದ. ಅವನ ಆಚೆ ಅವನೇ ಡೋರ್ ಹಾಕ್ಬಿಟ್ರು ನಮ್ಮ ಸರ್. ಇವನು ಆಚೆ ಕೊಡ್ತಾನೆ ಪಡ್ಕೊಂತವನೆ, ಸರ್ ಡೋರ್ ತೆಗಿದೆ ಸರ್, ಸರ್ ಡೋರ್ ತೆಗಿದೆ ಸರ್, ತಿನ್ಬಿಡ್ತಾರೆ ಸರ್, ದೇವಸ್ಥಾನ ಅಂತ. ಯಾಕೋ ಏನಾಯ್ತು ಅಂತ ಕೇಳುವಾಗ ಯಾರಿಗೂ ಜನ ಹೋಗಿ ಚೆಕ್ ಮಾಡಕ್ಕೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ದ, ಅವನ ಹೆಸರು ಬಂದು ಮೇಘೇಂದ್ರ ಅನ್ಕೋತೀನಿ. ಅವನಾಗಿ ಡೋರ್ ತೆಗ್ಬಿಟ್ಟು ಒಳಗಡೆ ಕರ್ಕೊಂಡು ಆಮೇಲೆ ಹೇಳ್ತಾನೆ ಡೋರ್ ಹಾಕ್ತಾರೆ ವಾಪಸ್ಸು. ಅವ್ನು ಹೇಳ್ತಾನೆ ಯಾರು ಸಿದ್ಧಾರ್ಥ, ಸರ್ ನಿಮ್ಗೆ ಗೊತ್ತಿಲ್ಲ ಸರ್ ಕೆಳಗಡೆ ಯಾರು ಇಲ್ವೇ ಇಲ್ಲ ಸರ್. ನಮ್ದೆಲ್ಲರದು ಅಡಿ ಆಯ್ತು, 3 ಬಾಗ್ಲಾಗೋಗಿತ್ತು. ನಮ್ಮ ಸರ್ ಅಂತೂ ಮೀಟ್ರ್ ಆಫ್ ಹಾಕೊಂಡ್ಬಿಟ್ಟವ್ರೆ. ನಮ್ಮ ಸರ್ ಎಸ್ ಪಿ ಸರ್ ಫೋನ್ ಆಗ್ತಾರೆ. ಎಸ್ ಪಿ ಬಂದು ಪ್ರಿನ್ಸಿಪಲ್ ಅಂದರೆ ಕೆಳಗಡೆ ಪಾಠ ತಗೊಂಡಿದ್ರಲ್ಲ ಅವ್ರು ಕಂಡ್ರೆ ಆಯಿತು, ಸಂಸ್ಕೃತ ಟೀಚರ್. ಎಸ್ ಪಿ ಸರ್ ಕೆಳಗಡೆ ಯಾರು ಇಲ್ವಾ, ನೀವೆಲ್ಲ ಸರ್ ಹೋಗಿದ್ದೀರ ಅಂತ ಕೇಳಿದ್ಕೆ ಅವ್ರು ಹೇಳ್ತಾರೆ ಟಿ ಆರ್ ಸರ್ಗೆ, ಸರ್ ನಿಮ್ಗೆ ನಾನು ಕಾಲ್ ಮಾಡ್ತೀನಿ, ನೀವು ಕಾಲ್ ಪಿಕ್ ಮಾಡ್ತಿಲ್ಲ, ನಿಮ್ಮ ಕ್ಲಾಸ್ ನಮ್ಗೆ ತುಂಬ ಡಿಸ್ಟರ್ಬ್ ಆಗಿದೆ ಸರ್, ನೀವೆಲ್ಲ ಸರ್ ಹೋಗಿದ್ರಿ, ಹುಡುಗರೆಲ್ಲ ಕುಂಟಾಡ್ತವ್ರೆ, ಟೇಬಲ್ ಹೊಡೆದಾಗ್ತಿದ್ದಾರೆ, ಸೌಂಡ್ ಬರ್ತಿದೆ ಸರ್, ಅದಕ್ಕೆ ನಾವು ಪಕ್ಕದ ಕ್ಲಾಸಿಗೆ ಶಿಫ್ಟ್ ಆಗಿದ್ದೀರಿ ಅಂತ ಅಂದ್ರೆ. ಲೈಕ್ ನಮ್ಮ ಟಿ ಆರ್ ಸರ್ ನಮ್ಮ ಬಾಯೇ ಬಿಡ್ತಿಲ್ಲ. ಹೌದಾ ಸರ್, ಹೌದಾ ಸರ್, ನೀವೆಲ್ಲರೂ ಮೇಲ್ ಬನ್ನಿ ಅಂತಾನೆ ಹೇಳ್ತಿದ್ದಾರೆ. ನಮ್ಮ ಎಸ್ ಪಿ ಸರ್ ಎಲ್ಲ ಹುಡುಗರು ಕರ್ಕೊಂಡು ಮೇಲ್ ಬರ್ತಾರೆ. ಬಂದು ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ಸ್ಟ್ರೆಂತ್ ಇದು ಬಂದು 15 ಮೆಂಬರ್ಸು, ಸಂಸ್ಕೃತದಲ್ಲಿ ಬಂದು 45 ಮೆಂಬರ್ಸ್ ಇದ್ರು. ಸೊ 15 + 45 ಸೇರಿಸಿ 16 ಮೆಂಬರ್ಸ್ ಕ್ಲಾಸಲ್ಲಿ ಕೂತಿದ್ವಿ ಒಂದು ಕ್ಲಾಸ್ ರೂಮಲ್ಲಿ. ಆ್ಯಂಡ್ ಅದು ಬಂದು ತುಂಬ ಒಂದು ಬೆಂಚಲ್ಲಿ 5 ಜನ ಕೂತ್ಕೊಬೇಕು ಆಯ್ತಾ. ಬರೀ ಹುಡುಗಿರಲ್ಲ, ಬರೀ ಹುಡುಗರು ಕೂತಿರೋದು, ಸರಿನಾ. ಇವಾಗ ಏನಾಗಿದೆ ಅಂದರೆ ಈ ಥರ ಆಗ್ತಿದ್ದಲ್ಲ, ನಮ್ಮ ಎಸ್ ಪಿ ಸರ್ ನಮ್ಮ ಟಿ ಆರ್ ಸರ್ಗೆ ಏನು ಸರ್ ಅಷ್ಟು ಗೊತ್ತಲ್ಲ, ಹುಡುಗರು ಮೇಂಟೈನ್ ಮಾಡೋಕ್ಕಾಗಲ್ಲ, ಎಲ್ಲೋಗಿರ್ತಿತ್ತು. ನಮ್ಮ ಸರ್ ಹೇಳ್ತಾರೆ, ಸರ್ ನಮಗೂ ಮೇಲಿಂದ ಯಾರೋ ತಟ್ಟೆ ತರಿಸ್ಕೊಂಡು ಬರ್ತಿದ್ದಾರೆ ಮೇಲಿಂದ, ಕೆಳಗಡೆ ತಟ್ಟೆ ತರಿಸ್ಕೊಂಡು ಬರ್ತಿದೆ. ಇದು ಅನ್ನೋ ಟೈಮಲ್ಲಿ ಬಂದೆ ನಾವು ಕಡೆ ಬೀಳುತ್ತೆ. ಟಿ ಆರ್ ಸರ್ ಫುಲ್ ಡರ್ರು, ನಮ್ಮ ಎಸ್ ಪಿ ಸರ್ ಫುಲ್ ಡರ್ ಆಗ್ಬಿಟ್ಟವ್ರೆ. ಈ ಟೈಮಲ್ಲಿ ನಮ್ಮ ಸರ್ ನಾವೆಲ್ಲರೂ ಸಾಗರ್ ಚೇಕಪ್ಪು ಪೂಜಾತ ರಾಮ ದೂತ ಇತ್ತು ರಾಮ ಅಂಜಲಿ ಪುತ್ರ ಫುಲ್ ಹನುಮಂಜಲಿ ಶಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಹುಡುಗರೆಲ್ಲ ಬರೀ ಶಾಕ್ ಮಾಡ್ಕೊಂಡ್ಬಿಟ್ಟವ್ರು. ಅವ್ರು ಮಂತ್ರ ಹೇಳ್ತಿದ್ದಾರೆ, ಪಕ್ಕಾ ಗೊತ್ತಾಯ್ತು ದೇವ ಸ್ಟೋರಿ ಅಂತ, ಪಕ್ಕಾ ದೇವ ಅಂತ ಗೊತ್ತಾಯ್ತು ನಿಮಗೆ. ಇನ್ನೊಂದೇನಂದರೆ ಟೀಚರ್ಸ್ ವರ್ಕ್ಗಳು ಬರ್ತಿದೆ, ಇಮ್ಯಾಜಿನೇಷನ್ ಡಿಪ್ರೆಷನ್, ಓಕೆ ಇದು ತುಂಬ ಬರ್ತಿದೆ. ನಾವೆಲ್ಲ ಏನೋ ಇರುತ್ತೆ ಹಂಗೆ ಹಿಂಗೆ ಯಾರೋ ಬಂದವ್ರೆ ಹಂಗೆ ತಿಳ್ಕೊತಿದ್ದೀವಿ. ನಮ್ಮ ಸರಿ ಮಾಡ್ಬಿಟ್ಟು ಸೀದಾ ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ಮೇಲೆ ಹೋಗೋಣ ಅದೇ ಟೈಮ್ ನೋಡ್ಕೊಂಬಿಡೋಣ, ಯಾರೂ ಇದೊಳಗೆ ಬೇಡ ಬೆಳಗ್ಗೆ ಗಂಟೆ ಅಂತ ನಾವು ಡೋರ್ ಓಪನ್ ಮಾಡ್ಕೊಂಡ್ವಿ. ಅವ್ರ ಸರಿ ಕೀ ಇತ್ತು, ಅವ್ರ ಪ್ರಿನ್ಸಿಪಲ್ ಅಲ್ವಾ, ಓಪನ್ ಮಾಡ್ಕೊಂಡು ಮೇಲೆ ಹೋಗ್ತಾರೆ ಮಲ್ಕೊಳ್ಳೋಕ್ಕೆ. ಎಲ್ಲ ಹುಡುಗರು ಮಲ್ಕೊಂಡವ್ರೆ. ಮಲ್ಕೊಂಡು 1 ಅವರ್ 2 ಗಂಟೆ ಅಲ್ಲ 1:30 ಮಲ್ಕೊಂಡ್ವಿ. 2 ಗಂಟೆ 2:15 ಅಷ್ಟೇ ನಮ್ಮ ಫ್ರೆಂಡ್ ಪವನ್ ಏನು ಮಾಡ್ತಾನೆ, ಮಲ್ಗೋನೆ ಸಡನ್ ನಿಂತ್ಕೊಂಡು ಯಾರಿಗೂ ಯಾವ ಬಿರಿ ಬೈತ. ಅವ್ನು ಬರೀ ಲಿಪ್ಸಿಂಗ್ ಅಂತ ಲಿಪ್ಸಿಂಗ್ ಮಾಡು, ವಾಪಸ್ ಹಂಗೆ ಮಲ್ಕೊಂಡ. ನಮ್ಮ ಪ್ರಿನ್ಸಿಪಲ್ ಇದನ್ನು ನೋಡ್ಬಿಟ್ರು ಆಯ್ತಾ. ಅವ್ರೇನು ಮಾಡಿದ್ರು, ಹುಷಾರಾಗಿ ಫೋನ್ ಎತ್ಕೊಂಡು ಹೋಗೋ ಥರ ಕೆಳಗಡೆ ಹೋದ್ರು. ಕೆಳಗಡೆ ಹೋಗ್ಬಿಟ್ಟು ಟಿ ಆರ್ ಸರ್ಗೆ, ಟಿ ಆರ್ ನಾನು ಮನೆಗೆ ಹೋಗ್ತೀನಿ, ಯಾಕೋ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು. ಬಟ್ ನಮ್ಮ ಟಿ ಆರ್ ಸರ್ ಫುಲ್ ಹುಷಾರು. ಆಮೇಲೆ ಟೀಚರ್ಸ್ ಏನು ಮಾಡಿದ್ರು, ಎಲ್ಲ ಹುಡುಗರನ್ನು ಕರ್ಕೊಂಡು ಕೆಳಗಡೆ ಬರ್ತಾರೆ. ನೋಡಿದ್ರೆ ಗೇಟ್ ಲಾಕ್ ಹಾಕೊಂಡು ನಮ್ಮ ವಾಚ್ಮ್ಯಾನ್ ಒಬ್ಬರು ಕೂತಿದ್ರು. ಅವ್ರಿಗೆ ಏನಂದರೆ 2:30 ಗಂಟೆ ಯಾರಿನ ಕೆಳಗಡೆ ಬರಲ್ಲ, 3 ಗಂಟೆ ಗಂಟೆ 2:30-3 ಗಂಟೆಗೆ ನಮ್ಮ ಎಸ್ ಪಿ ಸರ್ ಅದೋ ಟಿ ಆರ್ ಸರ್ ಆಚೆ ಹೋಗ್ತಾರೆ ಟೀ ಕುಡ್ಕೊಂಬರೋಕ್ಕೆ. ಆದರೆ ಯಾರು ಆಚೆ ಬರುತ್ತೆ ಕನ್ಫರ್ಮೇಷನ್ ಇತ್ತು. ಸೊ ಇವಾಗ ಅವನು ವಾಚ್ಮ್ಯಾನು ಇಲ್ಲ. ಇನ್ನು 2 ಗಂಟೆ 2:30 ಆದರೂ ಯಾರು ಇಲ್ಲ ಅಲ್ಲಿ ವಾಚ್ಮ್ಯಾನ್. ನಮ್ಮ ಸರ್ ಎಲ್ಲರೂ ಡರ್ರು, ಫೋನ್ ಮಾಡ್ತಾರೆ, ಫೋನ್ ರೀಚ್ ಆಯ್ತಿಲ್ಲ. ವಾಪಸ್ ಮೇಲೆ ಹೋಗ್ತಾರೆ, ಮೇಲೋಗಿ ಕೂತ್ಕೊಂಡಿರ್ತಾರೆ.
ಕುತ್ಕೊಂಡು ಎಲ್ಲ ಆಡಿಟೋರಿಯಂ ಅಲ್ಲಿ ಕುತ್ಕೊಂಡಿದೀವಿ, ಎಲ್ಲರೂ ಮಾತಾಡ್ತಿದೀವಿ. ಇಲ್ಲ ಯಾರೋ ಗುಂಪಲ್ಲಿದ್ರೆ ನಮ್ಗೆ ದೇವ ಬರಲ್ಲ ಅಂತ ಒಂದು ನಂಬಿಕೆ ಇತ್ತು. ಎಲ್ಲರೂ ಗುಂಪಲ್ಲಿ ಕುತ್ಕೊಂಡಿದ್ವಿ, ಥಿಂಕ್ ಮಾಡ್ತೀವಿ ಏನು ಹಂಗೆ ಹಿಂಗೆ ಏನಾಗ್ತಿದೆ ಹಿಂಗೆ ಹಿಂಗೆ ಅದು ಇದು ಮಾತಾಡ್ತಿದೀವಿ. ನಮ್ಮ ಫೋನ್ ಇಲ್ಲ, ನಮ್ಮ ಪ್ರಿನ್ಸಿಪಲ್ಸ್ ಯಾರು ಕಡೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಸರಿ ಡನ್, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಕುತ್ಕೊಂಡಿದ್ದೀವಿ. ಆ ಟೈಮಲ್ಲಿ ಯಾರೋ ನಡ್ಕೊಂಬರ್ತಾರ ಸೌಂಡ್ ಬರ್ತದೆ. ಆಯ್ತಾ, ನಡ್ಕೊಂಬಂದು ಡೋರ್ ಹತ್ರ ನಾವು ಆಚೆ, ಯಾರೋ ನಮ್ಮ ಪ್ರಿನ್ಸಿಪಲ್ ಸರ್ ಯಾರೋ ಅಂತ ಕೇಳಿದ್ರು. ಆ ವಾಚ್ಮ್ಯಾನು, ನಾನು ವಾಚ್ಮ್ಯಾನು ಅಂತ, ವಾಚ್ಮ್ಯಾನ್ ಅಂತಾನೆ ಆಯ್ತಾ. ಸೊ ಆ ಟೈಮ್ ಸ್ವಲ್ಪ ಜೀವ ಬಂದು ಅವ್ರು ಡೋರ್ ಓಪನ್ ಮಾಡಿದ ತಕ್ಷಣ ವಾಚ್ಮ್ಯಾನ್ ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ ಮೇಲೆ ಮಾಮೂಲಿ ನಾವೇನ್ ಮಾಡ್ತೀವಿ, ನಿಂಗೆ ಇದಾಗಿದೆ ಬೈ, ನೀನ್ ಕಾಸ್ಟ್ ತಗೋಣ ಬನ್ನಿ ಅಂತ ಏನಾದ್ರು ಆಚೆ ಹೊಂಟೋಗಿ ಒಂದು 10-20 ನಿಮಿಷ ಅಥವಾ 1 ಅವರ್ ಆದ್ಮೇಲೆ ನಮಗೆ ಒಂದು ಮೆಸೇಜ್ ಬರುತ್ತೆ ಗ್ರೂಪಲ್ಲಿ, ದಟ್ ಟುಮಾರೋ ಸ್ಕೂಲ್ ಹ್ಯಾಸ್ ಬಿನ್ ಡಿಸ್ಮಸ್ಡ್, ಸೊ ನೋ ನೀಡ್ ಟು ಕಮ್ 9th and 10th ಎಸ್ಪೆಷಲಿ ಅಂತ ಹಾಕಿದ್ರು. ಬೇರೆ ಯಾವ್ದಾದ್ರು ಸ್ಕೂಲ್ ಇತ್ತು, ನಮ್ಮ ಪ್ರಿನ್ಸಿಪಲ್ ಈ ಥರ ಮೆಸೇಜ್ ಹಾಕಿದ್ರು. ಏನಕ್ಕೆ ಅಂತ ಹೋಗಿ ವಾಪಸ್ ಒಂದು ವಾರ ಗಂಟೆ ಎಲ್ಲರೂ ಇದೇ ಫುಲ್ ರೂಮ್ ಆಗಿ ಓಡ್ತಿತ್ತು. 1 ವಾರ ಆದ್ಮೇಲೆ ನಮ್ಗೆ ಗೊತ್ತಾಯ್ತು, ಈ ಸ್ಕೂಲಲ್ಲಿ ಅಥವಾ ಈ ಜಾಗದಲ್ಲಿ ಏನೋ ಒಂದಿದೆ. ಬಿಕಾಸ್ ಏನಂದ್ರೆ ನಮ್ಗೆ 2 ಇನ್ಸಿಡೆಂಟ್ ನಡೀತು. ಇದು ಫಸ್ಟ್ ಇನ್ಸಿಡೆಂಟ್, ನಿಮ್ ಗಾಡಿ ಕ್ಲಿಯರ್ ಮಾಡಿದ್ದೀನಿ ನಾನು. ಸೆಕೆಂಡ್ ಇನ್ಸಿಡೆಂಟ್, ಈ ವಿಡಿಯೋಗೆ ಮಿನಿಮಮ್ ಒಂದು 400 ವ್ಯೂಸ್ ಬಂತು ಅಂದ್ರೆ ಸೆಕೆಂಡ್ ಇನ್ಸಿಡೆಂಟ್ ಕ್ರೇಜಿ ಇದೆ, ನಿಮ್ಗೆ ಜಸ್ಟ್ ಶೇರ್ ಮಾಡ್ಕೊಂತೀನಿ. ಈ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಇದಾರಪ್ಪ, ಅದಕ್ಕೆ ಶೇರ್ ಮಾಡ್ಕೊಂತೀನಿ. ಒಂದು 500 ವ್ಯೂಸ್ ಬಂದ್ರೆ ಪಕ್ಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಹಳೆ ವಿಡಿಯೋಸ್ ತರ ಇನ್ನ ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಅಪ್ಕಮಿಂಗ್ ವಿಡಿಯೋಸ್ ತುಂಬಾ ಬ್ಯಾಕ್ ಟು ಬ್ಯಾಕ್ ರೆಡಿ ಮಾಡಿಕೊಂಡಿದ್ದೀನಿ. ಈ ವಿಡಿಯೋಗೆ 500 ವ್ಯೂಸ್ ಬಂದ್ರೆ ಪಾರ್ಟ್ 2 ಬೇಗ ಬರುತ್ತೆ. ಥ್ಯಾಂಕ್ ಯು.